ಹಾಯ್ ಗೆಳೆಯರೆ, ಈ ಭೂಮಿ ನೋಡಲು ಎಷ್ಟು ಸುಂದರವಾಗಿದೆಯಲ್ಲ. ಸುತ್ತಲೂ ತಿರುಗಿ ನೋಡಿದರೆ ಪಕ್ಷಿಯ ಕೂಗುಗಳು, ಹೂಗಳು, ಅದರ ಮೇಲೆ ಹಾರಾಡುತ್ತಿರುವ ದುಂಬಿಗಳು, ದಟ್ಟವಾದ ಕಾಡುಗಳು, ಅದರಲ್ಲಿ ನಿವಸಿಸುತ್ತಿರುವ ಪ್ರಾಣಿಗಳು, ಎತ್ತರವಾದ ಪರ್ವತ ಶಿಖರಗಳು, ಸಮುದ್ರಗಳು, ಅದರಲ್ಲಿ ಈಜುತ್ತಿರುವ ಮೀನುಗಳು ನೋಡೋಕ್ಕೆ ಎಷ್ಟು ನೇತ್ರಾನಂದವಾಗಿದೆಯಲ್ಲ. ಈ ಭೂಮಿಯು ಹೇಗೆ ಈ ಪರಿಸರವನ್ನು ಹೊಂದಿದೆ? ಹೇಗೆ ಈ ಭೂಮಿ ಹುಟ್ಟಿದೆ? ಹೇಗೆ ಜೀವವು ಈ ಭೂಮಿಯ ಮೇಲೆ ತುಂಬಿದೆ? ಬನ್ನಿ, ಈ ಭೂಮಿಯ ಗತವನ್ನು ನಾವು ತಿಳಿದುಕೊಳ್ಳೋಣ. ಆರಂಭದಲ್ಲಿ ಏನೂ ಇರಲಿಲ್ಲ. ಸುತ್ತಲೂ ನೋಡಿದರೆ ಬರೀ ಕತ್ತಲೆ, ಶೂನ್ಯ ಮಾತ್ರ ಕಾಣುತ್ತಿತ್ತು. ಒಂದು ಕ್ಷಣ ಮಹಾ ವಿಸ್ಫೋಟನ ಉಂಟಾಯಿತು. ಅದರಿಂದ ಬಿಡುಗಡೆಯಾದ ಧೂಳಿ ಮತ್ತು ಅನಿಲಗಳು ಒಟ್ಟಾಗಿ ಸೇರುತ್ತಾ ಪ್ರಕಾಶಿಸುವ ನಕ್ಷತ್ರಗಳು ಉಂಟಾದವು. ಸೂರ್ಯನು ಮತ್ತು ಅದರ ಸುತ್ತ ತಿರುಗುವ ಅನೇಕ ಗ್ರಹಗಳು ರೂಪುಗೊಂಡವು. ಇದನ್ನು ನಾವು ಬಿಗ್ ಬ್ಯಾಂಗ್ ಥಿಯರಿ ಎಂದು ಕರೆಯುತ್ತೇವೆ. ಇದರಿಂದಲೇ ವಿಶ್ವವು ಹುಟ್ಟಿದೆ. ಒಂದು ನೀಲಿ ರಂಗು ಸಣ್ಣ ಗ್ರಹವು ಇದು ನಮ್ಮ ಭೂಮಿ. ಆ ಮೊದಲಿನ ಭೂಮಿ ಸಂಪೂರ್ಣವಾಗಿ ಲಾವಾ ಮತ್ತು ಅಗ್ನಿಯಿಂದ ಮುಚ್ಚಿದ ಒಂದು ಬಿಸಿ ಗೋಳದಂತೆ ಕಾಣುತ್ತಿತ್ತು. ಎಲ್ಲೆಡೆ ಜ್ವಾಲಾಮುಖಿಗಳು ಸಿಡಿದು ವಿಷಕಾರಿ ಹೊಗೆ ಆಕಾಶವನ್ನು ಆವರಿಸಿತು. ಕಾಲಾನುಕ್ರಮದಲ್ಲಿ ಭೂಮಿ ನಿಧಾನವಾಗಿ ಚಳಿ ಹಿಡಿಯಲು ಶುರುವಾಯಿತು. ಮೋಡಗಳು ಮೂಡಿದ ಆ ಮೋಡಗಳಿಂದ ಮಳೆ ಬೀಳಲು ಶುರುವಾಯಿತು. ಅನೇಕ ಲಕ್ಷ ವರ್ಷಗಳ ಕಾಲ ನಿರಂತರವಾಗಿ ಬಿದ್ದ ಆ ಮಳೆಯಿಂದ ಸಮುದ್ರಗಳು ರೂಪುಗೊಂಡವು. ಆ ಸಮುದ್ರದ ಆಳದಲ್ಲಿ ತುಂಬಾ ಸಣ್ಣ ಜೀವಿ ಹುಟ್ಟಿ ಅದು ಜಲದಿಂದ ನೆಲದ ಕಡೆ ಹೆಜ್ಜೆ ಹಾಕಿದವು. ಒಂದು ಹೊಸ ಯುಗಕ್ಕೆ ಚಾಲನೆ ನೀಡಿದವು. ಅದ್ಭುತ ಮತ್ತು ಭಯಾನಕ ಡೈನೋಸಾರ್ಗಳು ಭೂಮಿಯನ್ನು ಅನೇಕ ಲಕ್ಷ ವರ್ಷಗಳ ಕಾಲ ಆಳಿದವು. ಒಂದು ದಿನ ಆಕಾಶದಿಂದ ಬಿದ್ದ ದೊಡ್ಡ ಗ್ರಹ ಶಕಲ ಭೂಮಿಯನ್ನು ಒಡೆಯಿತು. ಡೈನೋಸಾರ್ಗಳ ಯುಗ ಅಂತವಾಯಿತು. ಆದರೂ ಜೀವ ನಿಲ್ಲಲಿಲ್ಲ. ಹೊಸ ಪ್ರಾಣಿಗಳು ಭೂಮಿಯಲ್ಲಿ ಹುಟ್ಟಿದವು. ಪಕ್ಷಿಗಳು ಹಾರಾಡಲು ಸಿದ್ಧವಾದವು. ಕೊನೆಗೂ ಬುದ್ಧಿವಂತ ಜೀವಿ ಮನುಷ್ಯ ಜನ್ಮ ತಾಳಿದ. ಅವನು ಭೂಮಿಯ ಭವಿಷ್ಯ. ಆಯುಧಗಳು, ಕಲ್ಲುಪಕರಣಗಳಿಂದ ಅವನು ಕೊನೆಗೆ ಅಗ್ನಿಯನ್ನು ಕನುಗೊಂಡ. ಅಗ್ನಿಯಲ್ಲಿ ಆಹಾರವನ್ನು ಬೇಯಿಸಿ ತಿನ್ನಲು ಇಷ್ಟಪಟ್ಟ. ದೈವದ ಬಗ್ಗೆ ನಂಬಿಕೆ ಉಂಟಾಯಿತು. ನದಿ ತೀರದ ದಡದ ಮೇಲೆ ನಗರಗಳು ನಿರ್ಮಿಸಿದ. ವ್ಯವಸಾಯವು ಆರಂಭಿಸಿದ. ಆಧುನಿಕ ಜೀವನ ಉಂಟಾಯಿತು. ವಿಜ್ಞಾನವು ಅವನ ಶಕ್ತಿಯಾಯಿತು. ಸಂಚಾರ ವಾಹನಗಳು, ಯಂತ್ರಗಳು, ವಿದ್ಯುತ್ ತಯಾರಿಸಿದ. ಆಧುನಿಕ ಜೀವನ ಉಂಟಾಯಿತು. ಇವತ್ತು ಮಾನವನು ತನ್ನ ಗ್ರಹವನ್ನು ದಾಟಿ ಅಂತರಿಕ್ಷವನ್ನು ಗೆಲ್ಲಲು ಹೊರಟಿದ್ದಾನೆ. ನನ್ನದೊಂದು ಮನವಿ: ಈ ಭೂಮಿಯನ್ನು ರಕ್ಷಿಸಿ, ಪ್ರಕೃತಿಯನ್ನು ಪ್ರೀತಿಸಿ. ನಮ್ಮ ಬದುಕು ಭೂಮಿಯ ಶ್ವಾಸದಲ್ಲಿದೆ.